ಪ್ರಪಂಚವು ಅತಿ ವೇಗದಲ್ಲಿ ಮುಂದುವರಿಯುತ್ತಿದೆ. ಈಗಲೂ ಕೂಡ ನಂಬಲಾಗದ ಕೆಲವೊಂದು ಆಸಕ್ತಿಕರ ಸಂಗತಿಗಳಿವೆ. ಪ್ರಪಂಚವು ಬದಲಾಗಿದೆ, ಹಳೆಯ ಸಂಪ್ರದಾಯವೂ ಸಹ ಬದಲಾಗಿದೆ. ಆದರೆ ಸಾವಿರಾರು ವರ್ಷಗಳಿಂದ ಹೊರಗಿನ ಪ್ರಪಂಚದ ಅರಿವಿಲ್ಲದೆ ಜೀವನ ನಡೆಸುವ ಒಂದು ಬುಡಕಟ್ಟಿನ ಬಗ್ಗೆ ಹೇಳ್ತಿದ್ದೀನಿ. ಅವರೇ ಸೆಂಟಿನಲ್ ಬುಡಕಟ್ಟು. ಈ ಬುಡಕಟ್ಟು ಸುಮಾರು 60,000 ವರ್ಷಗಳಿಂದ ತಲೆಮಾರಿನಿಂದ ತಲೆಮಾರಿಗೆ ಜೀವಿಸುತ್ತಾ ಬಂದಿದೆ. ಈ ಬುಡಕಟ್ಟಿನಲ್ಲಿ ಸುಮಾರು 50 ರಿಂದ 200 ಜನ ಮಾತ್ರ ಇರುವರೆಂದು ಪುರಾವೆಗಳು ಹೇಳುತ್ತವೆ. ಇವರು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಕಾಡಿನಲ್ಲಿ ವಾಸ ಮಾಡುತ್ತಾರೆ. ಇವರಿಗೆ ಹೊರಗಿನ ಪ್ರಪಂಚದ ಅರಿವಿಲ್ಲ. ಇವರ ದಿನನಿತ್ಯದ ಕೆಲಸ ಬೇಟೆಯಾಡುವುದು ಮತ್ತು ಗೆಡ್ಡೆಗೆಣಸುಗಳನ್ನು ತಿನ್ನುವುದು. ಮತ್ತು ಈ ಬುಡಕಟ್ಟು ತುಂಬ ಅಪಾಯಕಾರಿ ಹಾಗೂ ವಿಶಿಷ್ಟ ಸಂಸ್ಕೃತಿ, ಭಾಷೆ ಮತ್ತು ತಳಿಶಾಸ್ತ್ರಗಳಿಂದ ಪೂರ್ಣರಾಗಿದ್ದಾರೆ. ಸರ್ಕಾರವು ಇವರಿಗೆ ರಕ್ಷಣೆ ಒದಗಿಸುತ್ತದೆ. ಈ ದ್ವೀಪಕ್ಕೆ ಹೊರಗಿನವರ ಪ್ರವೇಶವಿಲ್ಲ, ಏಕೆಂದರೆ ಈ ಬುಡಕಟ್ಟಿನ ಕೊನೆಯ ಜನಾಂಗ ಇದಾಗಿದೆ. ಆದ್ದರಿಂದ ಈ ಬುಡಕಟ್ಟು ಪುರಾತನ ಸಂಸ್ಕೃತಿ ಮತ್ತು ಆಚರಣೆಗಳನ್ನು ಹೊಂದಿದೆ. ಹೊರಗಿನವರಿಂದ ಅದು ಹಾಳಾಗದಿರಲೆಂದು. ವಿಚಿತ್ರವಾದ ಸಂಗತಿ ಎಂದರೆ ಇಲ್ಲಿವರೆಗೂ ಅವರ ಫೋಟೋ ಆಗಲಿ ವಿಡಿಯೋಗಳಾಗಿ ದೊರಕಿಲ್ಲ. ಹಾಗೆ ಮಾಡಿದವರ ವಿರುದ್ಧ ಸರ್ಕಾರ ಕಾನೂನು ಕ್ರಮ ತೆಗೆದುಕೊಳ್ಳುತ್ತದೆ. 1990ರ ಆಸುಪಾಸಿನಲ್ಲಿ ಕೆಲವು ದಂಡಯಾತ್ರೆಗಳಿಂದ ಕೆಲವೊಂದಿಷ್ಟು ಫೋಟೋ ಬಿಟ್ಟರೆ ಮತ್ತು ಯಾವುದೇ ಪುರಾವೆಗಳು ಸಿಕ್ಕಿಲ್ಲ. 2006ರಲ್ಲಿ ಈ ಬುಡಕಟ್ಟು ದ್ವೀಪಕ್ಕೆ ಬಂದ 2 ಮೀನುಗಾರರನ್ನು ಕೊಂದರು. ಹಾಗೂ 2018ರಲ್ಲಿ ಈ ಬುಡಕಟ್ಟಿನ ಬಗ್ಗೆ ತಿಳಿದುಕೊಳ್ಳಲು ಹೋದ ಜಾನ್ ಅನೆಲ್ ಚೌ ಎಂಬಾತನನ್ನು ಕೊಂದರು. ಈತನು ಮೂಲತಃ ಅಮೆರಿಕದವನು.